ಹೇಳ್ತೀನಿ. ಈಗ ಕ್ರಿಂಜ್ ಅನ್ನುವಂತಹ ಪದ ನೆಗೆಟಿವ್ ಪದ ಅಲ್ಲ, ಕ್ರಿಂಜ್ ಅನ್ನೋದೇ ಓಡ್ತಾ ಇರೋದು ನಿಮ್ಗೆ ಗೊತ್ತೀಗ. ಈಗ ನಮ್ಮ ಬಿಗ್ ಬಾಸ್ ಹೌಸ್ ಅಲ್ಲಿ ಸತೀಶ್ ಕಡಬಂಸು ಅಥವಾ ಕರಿಬಸಪ್ಪ ಇವರೆಲ್ಲ ಇದ್ದಾರೆ ಅಂದ್ರೆ ಕ್ರಿಂಜೇ ಓಡ್ತಾ ಇರೋದು. ಅದಕ್ಕೆ ಆ ಒಂದು ಕಾರಣಕ್ಕೆ ಕರ್ಕೊಂಡಿರೋದು ಅವ್ರನ್ನ. ಸೊ ಅದಕ್ಕೆ ಅಂತ ನಾನು ಶೋನೇ ಬಿಟ್ಬಿಡ್ತೀನಿ, ಅದಕ್ಕೆ ನಾನು ಹಿಂದೆ ಹೋಗ್ಬಿಡ್ತೀನಿ ಅಂತ ನೆಗೆಟಿವ್ ರೀತಿನಲ್ಲಿ ಹೇಳಿಲ್ಲ. ನಾನು ಹೇಳಿದ್ದು ಹೌದು ಇದು ಕ್ರಿಂಜ್ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೆ, ಬಟ್ ಇದ್ರಲ್ಲಿ ನಾನು ಒಬ್ಬ ಕ್ರಿಂಜ್ ಅಭ್ಯರ್ಥಿ ಇದ್ರಲ್ಲಿ ಅಂತ ಹೇಳಕ್ಕೆ ಹೋದ್ರಿ. ತುಂಬಾ ಪಾಪ್ಯುಲರ್ ಶೋ, ಎಲ್ಲದೂ ಕೂಡ ನಿಜಾನೇ. ಆದ್ರೆ ಒಂದೇ ವಾರ ಬಹಳ ಬೇಗ ಅಂತಂದ್ರೆ ಮನೇನ ಅಥವಾ ಅಲ್ಲಿ ಇದ್ದವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಒಂದೊಂದ್ಸರಿ ನಾವು ಹೇಳ್ಬೋದು ಒಳ್ಳೆ ಕಾಲಾವಕಾಶ ಅಂತಾನು ಹೇಳ್ಬೋದು. ಬಟ್ ಒಂದು ಕಡೆ ನೋಡಕ್ ಹೋದ್ರೆ ಅತಿ ಶಾರ್ಟ್ ಆಗಿ ಸಿಗುವಂತದ್ದು ಅಂತಂದ್ರೆ ಒಂದ್ ವಾರ ಮಾತ್ರ. ಏನ್ ಹೇಳ್ತೀರಾ ಅಂದ್ರೆ ಒಂದು ವಾರಕ್ಕೇನೆ ಆಚೆ ಬಂದಿರುವಂತ? ಅಲ್ಲ ಸರ್, ಜೆನ್ಯೂನ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುವಂತ ಒಂದು ವಿಚಾರ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದು ಟೆಲಿಕಾಸ್ಟ್ ಆಗಕ್ಕೆ ಟೈಮ್ ತಗೊಳ್ತಾರೆ, ನಮ್ಮ ಒಂದು ಪರ್ಸನಾಲಿಟೀಸ್ ಓಪನ್ ಆಗುತ್ತೆ. ಈಗ ಬೇರೆ ಸೀಸನ್ಗಳು ನೋಡಿದ್ರೆ ಫಸ್ಟ್ ವೀಕ್ ಎಲ್ಲರೂ ಸ್ವಲ್ಪ ಸ್ಲೋ ಆಗಿ ಮನುಷ್ಯರ ಗ್ರಾಫ್ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಯಾಕಂದ್ರೆ ಎಮೋಷನ್ಗಳು ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಒಂದು ವಾರ ಆದ್ಮೇಲೆ 2ನೇ ವಾರದಲ್ಲಿ ಸ್ವಲ್ಪ ಪಿಕಪ್ ಆಗ್ತಾರೆ, ಹಂಗ್ ಶುರು ಆಗೋದು ಆ ಥರದ ಗ್ರಾಫ್. ಇಲ್ಲಿ ಒಂದೇ ವಾರದಲ್ಲೇ ಫಸ್ಟ್ ವೀಕಲ್ಲೇ ಇದು ಮಿಂಚಿನ ಊಟ ಇನ್ನೂ ಫಾಸ್ಟ್ ಆಗಿ ಮಾಡ್ತೀವಿ, ಇನ್ನೂ ಒಂದು ಫಸ್ಟೇ ಒಂದು ಫಿನಾಲೆ ಬರುತ್ತೆ 3 ತಿಂಗಳಿಗೆ ಅಂತ ಹೇಳಿದ, 3 ವಾರಕ್ಕೆ ಒಂದು ಫಿನಾಲೆ ಬರುತ್ತೆ ಅಂತ ಹೇಳಿದಾಗ ನಮ್ಗೆ ಹೆಂಗ್ ತಗೊಳ್ಳೋದು, ಏನ್ ಮಾಡೋದು ಅಂತ. ಈಗ ಸಡನ್ ಆಗಿ ಎಮೋಷನ್ಸ್ ಹೆಂಗ್ ಸರ್? ಸಡನ್ ಆಗಿ ನಿಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು, ಸಡನ್ ಆಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಹೆಂಗ್ ಸರ್? ನಾನು ಸಡನ್ ಆಗಿ ಏನೋ ನೀವು ಹಾಕೊಂಡ್ರೆ ವಾಚ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಜಗಳ ಆಡಿದ್ರೆ ಯಾರಿಗೂ ಲೂಸ್ ನನ್ ಮಗ ಅನ್ಬಿಡ್ತೀರಾ ನೀವು? ಅದೇ ತರ ನಂಗೆ ಅನ್ಸ್ತು. ಆ ಮನೇಲಿ ಬಾಂಡ್ ಕ್ರಿಯೇಟ್ ಆಗೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ಜಂಟಿ ಅಂತ ಬಂದಾಗ್ಲೂ ಆ ಒಂದು ಬಾಂಡ್ ಕ್ರಿಯೇಟ್ ಆಗೋಕೆ ಎಲ್ಲೊಂದ್ ಕಡೆ ಸ್ವಲ್ಪ ಸಮಯ ಬೇಕು. ಆ ಒಂದು ಸಮಯ ಬರುವಷ್ಟರಲ್ಲಿ ಅಂಡ್ ಹಂಗೂ ಒಂದು ಬಿಕಾಸ್ ಇದು ಫಾಸ್ಟ್ ಮಾಡು ಅಂತ ಪುಷ್ ಮಾಡೋದ್ರಿಂದ ಲಾಸ್ಟ್ 2-3 ಡೇಸ್ ಇನ್ನೂ ಬೇರೆಯಕ್ಕೆ ಶುರು ಮಾಡ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಆ ಒಂದು ಟೈಮ್. ಸರ್, ಎಲ್ಲೊಂದ್ ಕಡೆ ಈ ಬಾರಿಯ ಒಂದು ಕಾನ್ಸೆಪ್ಟ್ ಒಂಟಿ ವರ್ಸಸ್ ಜಂಟಿ ಇದೇ ಎಲ್ಲೊಂದ್ ಕಡೆ ತಮ್ಮ ಮುಳುವಾಯ್ತಾ ಅಂತ? ನನಗೆ ಜಂಟಿ ಕಾನ್ಸೆಪ್ಟ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ, ನನಗೆ ವರ್ಕೌಟ್ ಆಗಿಲ್ಲ. ಆ ಕಾನ್ಸೆಪ್ಟ್ ಚೆನ್ನಾಗಿದೆ, ಕೇಳಿಸ್ಕೊಂಡಾಗ ಚೆನ್ನಾಗಿರುತ್ತೆ, ಆನ್ ಪೇಪರ್ಸ್ ಚೆನ್ನಾಗಿರುತ್ತೆ, ಬಟ್ ನಮಗೆ ವೈಯಕ್ತಿಕವಾಗಿ ನಂಗೆ ಬೇಸಿಕ್ಲಿ ಏನು ಅಂದ್ರೆ ಆ ಜಂಟಿ ಕಾನ್ಸೆಪ್ಟ್ ಅನ್ನೋದು ಅವ್ರು ಏನ್ ಮಾಡಿದ್ರು, ಆ ಕಾನ್ಸೆಪ್ಟ್ ನ ಅವರೇ ಡಿಸೈಡ್ ಮಾಡಿದ್ರೆ ಯಾರ್ಯಾರು ಜಂಟಿಯಾಗಿ ಹೋಗ್ತಾರೆ ಅಂತ ಅವರೇ ಡಿಸೈಡ್ ಮಾಡಿದ್ರೆ ಅವ್ರು ಇನ್ನೂ ಒಳ್ಳೆ ಡಿಸಿಷನ್ ತಗೊಂತಾ ಇದ್ರು ಏನೋ ಅಂತ. ಅಂದ್ರೆ ಒಳ್ಳೆ ಕಪಲ್ಗಳನ್ನ ತಗೊಂತಾರೆ. ಈಗ ಗಿಲ್ಲಿ ಕಾವ್ಯ ಬಿಟ್ಟು ಬೇರೆ ಎಲ್ಲ ಜಂಟಿಗಳು ಒಬ್ಬೊಬ್ರು ಒಂದೊಂದ್ ತರ ಇದಾರೆ. ಅಂದ್ರೆ ಇನ್ನು ಸ್ವಲ್ಪ ಎಂಟರ್ಟೈನ್ಮೆಂಟ್, ಇನ್ನು ಸ್ವಲ್ಪ ಒಳ್ಳೆ ಮಜಾ ಸಿಗ್ಬೇಕು ಅಂದ್ರೆ ಅವರೇ ಡಿಸೈಡ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಲ್ಲೇ ಸ್ಟೇಜ್ ಮೇಲೆ ಕಂಟೆಸ್ಟೆಂಟ್ಸ್ ಆ ವೋಟ್ಸ್ ಮೇಲೆ ಚೂಸ್ ಮಾಡಬೇಕು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಬಿಕಾಸ್ ಅಲ್ಲಿ ಸ್ಟೇಜ್ ಮೇಲೆ ನಿಮ್ ಜಂಟಿನ ನೀವು ಚೂಸ್ ಮಾಡ್ಬೇಕು ಅಂತ ಬಂದಾಗ ಯಾರು ಇವನ್ನೇ ಚೂಸ್ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡಲ್ಲ. ಅದ್ ಮುಗ್ದಿದ್ದೆ ಒಳಗೆ ಹೋಗ್ಬೇಕು. ಈಗ ಒಳಗ್ ಕಳ್ಸಕ್ ನಮ್ಗೆ ಏನ್ ಮಾಡ್ತೀರಾ, ಯಾರನ್ನ ಚೂಸ್ ಮಾಡ್ಬೇಕು ಹೇಳಿ, ಚೂಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅಂತ. ಆ ತರದ ಒಂದು ಪರಿಸ್ಥಿತಿ ತುಂಬಾ ಜನ ಹಂಗೆ ಚೂಸ್ ಮಾಡಿದ್ದು. ಓಕೆ, ಫಸ್ಟ್ ಯಾರು ಬರ್ತಾರೋ ಬನ್ನಿ ಅವ್ರನ್ನ ಚೂಸ್ ಮಾಡ್ತೀನಿ, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಚೂಸ್ ಮಾಡಿರುವಂತದ್ದು. ಜಂಟಿಯಾಗಿ ಬಂದಂತಹ ಕರಿಬಸಪ್ಪನವ್ರ ಮೇಲೆ ತಮ್ಗೆ ಬೇಸರ ಇದೆ ಅಂತ? ಬೇಸರ ಅನ್ನೋದಕ್ಕಿಂತ ಜಾಸ್ತಿ ನೋಡಿ ಸರ್, ಅವ್ರದ್ದು ತುಂಬಾ ಮರ್ಯಾದೆ ಇದೆ, ತುಂಬಾ ವಯಸ್ಸಲ್ಲಿ ದೊಡ್ಡವರು, ಇದೆಲ್ಲ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬಂದಿದ್ದೆ ಒಂದು ಸ್ಲೈಟ್ ಮುಖವಾಡ ಚೇಂಜ್ ಆಯ್ತು ಅಂತ. ಅಂದ್ರೆ ಯಾವಾಗ್ಲೂ ಮೋಟಿವೇಶನ್ ಕೊಡ್ತೀನಿ, ಯಾವಾಗ್ಲೂ ನೀತಿ ಪಾಠ ಹೇಳ್ತೀನಿ ಅಂತ, ಎಲ್ಲದಕ್ಕೂ ನೀತಿ ಪಾಠ ಹೇಳ್ತಿದ್ರೆ ನನಗೆ ಮಾತ್ರ ಅಲ್ಲ, ಮನೇಲಿ ಎಷ್ಟೋ ಜನರಿಗೆ ಹೇಳಿದ್ದಾರೆ ಅವರು. ಮನೆ ಕಳಿಸ್ಬೇಕಾದ್ರೂ ನಂಗೆ ಅದೇ ಹೇಳಿದ್ದು, ಮಗ ನೀನು ಅವ್ರ ಜೊತೆ ಇರ್ಲಿಲ್ಲ ಅಂದ್ರೆ ನೀನು ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ನೀನು ಬೇರೆ ಯಾರೇ ಇದ್ರು ಅವ್ರು ಬಿಟ್ಟು ಅವ್ರ ಜೊತೆ ಜಂಟಿ ಆಗಿರೋ ಉಳ್ಕೊಂಡ್ಬಿಡ್ತಿದ್ದೆ. ಮಾತನ್ನ ಕಟ್ ಮಾಡೋದು ಒಂದು, ಜೋರಾಗಿ ಕೂಗೋದು ಒಂದು, ಇನ್ನೊಂದು ನೀತಿ ಪಾಠ ಏನ್ ಹೇಳಿದ್ರು ಅದನ್ನ ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡೋದು ಒಂದು. ಆ ತರದ ವ್ಯಕ್ತಿ ಅಲ್ಲ ಅವ್ರು, ಯಾವಾಗ್ಲೂ ನೀತಿ ಪಾಠ ಹೇಳುವಂತ ವ್ಯಕ್ತಿ ಅಲ್ವೇ ಅಲ್ಲ ಅವರು. ಆಚೆ ಏನೇನೋ ಬನಿನ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಏನೇನೋ ಮಾಡ್ತಿರ್ತಾರೆ ಅವ್ರು ರೋಡಲ್ಲೇ. ಆ ವ್ಯಕ್ತಿ ಸಡನ್ ಆಗಿ ಹೆಂಗೆ ಆ ಸ್ಟೇಜ್ ಮೇಲೂ ಅಷ್ಟೇ ಇದು ಮಾಡಿದ್ರು. ರಿಯಾಲಿಟಿ ಅವ್ರು ಬೇರೆನೆ, ಅಲ್ಲಿ ಬೇರೆ ರೀತಿ ಇದ್ರು ಅಂತ ಎಷ್ಟೋ ಫ್ಯಾಕ್ಟರ್ಸ್ ಆಗಿರ್ಬೋದು. ಈಗ ಒಳಗೆ ಎಂಟರ್ ಆಗಿದೆ 60-70 ಕ್ಯಾಮ್ರಾಗಳು ನಿಮ್ಮನ್ನ ನೋಡ್ತಾ ಇರುತ್ತೆ. ಅದು ಎಷ್ಟು ಪಾರ್ಟ್ ಟಿವಿಲಿ ಹೋಗುತ್ತೋ ಎಲ್ಲೋ ಹೋಗುತ್ತೋ ಗೊತ್ತಾಗಲ್ಲ. ಬಟ್ ನಿಮ್ ತಲೆನಲ್ಲಿ ಮೇ ಬಿ ನಾನು ಏನೇ ಮಾಡಿದ್ರು ಎಲ್ಲ ಕಾಣಿಸ್ಕೊಂತಾ ಇರುತ್ತೆ, ಜನ ನೋಡ್ತಾ ಇರ್ತಾರೆ ಅನ್ಕೊಂಡ್ಬಿಡ್ತೀವಿ ನಾವು. ಸೊ ಮೇ ಬಿ ಆ ಒಂದು ಕಾನ್ಶಿಯಸ್ನೆಸ್ ಬಂದು ಯಾವಾಗ್ಲೂ ಇದ್ರ ಬಗ್ಗೆನೇ ನಾವು ಕಷ್ಟ ಪಡ್ಲೇಬೇಕು, ಹಿಂಗಿರ್ಬೇಕು, ಲೈಫಲ್ಲಿ ಇದಿರ್ಬೇಕು, ಧ್ಯಾನ ಮಾಡ್ಬೇಕು, ಧ್ಯೇಯ ಇರಬೇಕು, ಡಿಸಿಪ್ಲಿನ್, ಶಿಸ್ತು, ಅದು ಇದು ಅಂತ 24/7 ಅದೇ ಮಾತಾಡ್ತಾ ಇರ್ಬೇಕಾದ್ರೆ ಇದೊಂದು ಗವರ್ಮೆಂಟ್ ಚಾನೆಲ್ ತರ ಅನ್ಸ್ಬಿಡುತ್ತೆ ಪಕ್ಕದಲ್ಲಿ ಇದ್ಬಿಟ್ಟು. ಸೊ ಯಾಕೆ ಆಚೆ ಎಲ್ಲ ಅಷ್ಟೆಲ್ಲ ತಲೆಹಟೆ ಮಾಡಿದ್ರೆ, ಸುದೀಪ್ ಸರ್ ಜೊತೆ ಎಲ್ಲ ಮಾತಾಡ್ಸಿರಿ, ನಗ್ಸಿದ್ರೆ, ಇನ್ಫ್ಯಾಕ್ಟ್ ಅದು ಶೋ ಮುಗಿಸ್ಕೊಂಡು ಆಚೆ ಬಂದಾಗ್ಲೂ ಏನೋ ಒಂದು ಮಾತಾಡಿದ್ರು ನಾವೆಲ್ಲ ಒಳ್ಳೆ ಮಜಾ ಇದೆಲ್ಲ ಇತ್ತು. ಯಾಕೆ ಸಡನ್ ಆಗಿ ಒಳಗೆ ಹೋದಾಗ ಮಾತ್ರ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರಿ, ಅದು ಹಿಂಗೆ ಇರಬೇಕು ಅಂತ. ಮೇ ಬಿ ಅವ್ರು ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟು ನಾನು ಹಿಂಗೆ ಇದ್ ಮಾಡ್ಬೇಕು ಅಂತ, ನೀವು ಇನ್ಸ್ಪೈರ್ ಮಾಡ್ಬೇಕು ಅಂತ ಬಂದ್ರೆ ಅದು ಈ ಶೋ ಅಲ್ಲ ಸರ್. ಈ ಶೋ ಯಾರು ಇನ್ಸ್ಪಿರೇಷನ್ಗೋಸ್ಕರ ನೋಡಲ್ಲ, ಈ ಶೋ ಡ್ರಾಮಾಗೋಸ್ಕರನೇ ನೋಡೋದು. ಅಲ್ಲ, ಎಲ್ಲೊಂದ್ ಕಡೆ ನಿಮ್ಮ ವಾಯ್ಸು ಅಥವಾ ನಿಮ್ಮ ತನ ಏನಿದೆ ಅದನ್ನು ಎಲ್ಲೊಂದ್ ಕಡೆ ಅವರು ಅಂದ್ರೆ ಡೌನ್ ಆಯ್ತು ಅಂತ. ಡೌನ್ ಮಾಡಕ್ಕೆ ಅಂತಲ್ಲ, ಅವ್ರು ಇರೋ ವ್ಯಕ್ತಿತ್ವನೇ ಅಲ್ಲ, ಅದು ಎಲ್ಲೊಂದ್ ಕಡೆ ಆಗೋಯ್ತು ಅಂತ. ಅಂದ್ರೆ ನೀವು ಅಲ್ಲಿ ಕಳೆದೋದ್ರಿ ಅವರ ಒಂದು ಇದ್ರಲ್ಲಿ. ಹೌದು, ಬಿಕಾಸ್ ಅದೇ ಅಲ್ವಾ ಬೇಜಾರು, ಅದೇ ಅಲ್ವಾ ಅನ್ಫಾರ್ಚುನೇಟ್. ಬಿಕಾಸ್ ಫಸ್ಟ್ ವೀಕ್ ಹೋಗಿರ್ತೀವಿ, ಎಲ್ರಿಗೂ ಒಂದು ಅವಕಾಶ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ. ಈಗ ಸಡನ್ ಆಗಿ ಜನರಿಗೆ ನನ್ ಮೇಲೆ ಕೋಪ ಇದೆ, ಇವನು ಕಾಣಿಸ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ, ಕೋಪ ಇದೆ ಅಂತ ಹೇಳಿದ್ರೆ ಅದು ನನ್ ಮೇಲೆ ಇಲ್ಲ, ಅದು ನನ್ ತಪ್ಪೇ ಅಲ್ಲ. ಅದು ಅಫ್ಕೋರ್ಸ್ ಎಲ್ಲರದ್ದು ವೀಕ್ಷಕರದಾಗಿರ್ಬಹುದು ಅಥವಾ ಎಲ್ಲರದ್ದು ಅಂದ್ರೆ ಒಂದು ನೇರವಾಗಿ ಇದ್ದಿದ್ದೇನಪ್ಪಾ ಅಂತಂದ್ರೆ ವಿಚಾರ, ಅಥವಾ ತಮಗೆ ಓಟ್ ಕಡಿಮೆ ಬರೋಕ್ ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ಬೋದು.
ಮೇನ್ ಆಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅವ್ರುಗಳಿಗೆ ಹೆಚ್ಚಿನ ಒಂದು ಅಂದ್ರೆ ವೋಟ್ ಇರ್ಬೋದು ಅಥವಾ ಮನ್ನಣೆ ದೊರೆಯೋದು ಅವರಿಗೆ 100% ನಿಜ. ವೆರಿ ಸಿಂಪಲ್. ಈಗ ನಾನು ಅಲ್ಲಿ ಮನೇಲಿ ಮಾಡುವಂತಹ ಕಾಂಟೆಂಟ್ ತಲೆಹರಟೆ ಮಾಡೋದೆಲ್ಲ ಒಂದು, ಇನ್ನೊಂದು ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಟೀಮ್ ಡಿಸೈಡ್ ಮಾಡಬೇಕು ಎಷ್ಟು ತೋರಿಸ್ತೀವಿ ಎಷ್ಟು ತೋರಿಸಲ್ಲ ಅಂತ. ಅಂಡ್ ಈಗ ಎಷ್ಟೋ ಜನ ಲೈವ್ ಅಲ್ಲಿ ನೋಡ್ಬಿಟ್ಟು ಸರ್ ನೀವು ಮಾಡಿದ್ ಸೂಪರ್ ಆಗಿತ್ತು ಅಂತ ಇವತ್ತು ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಅದಕ್ಕಿಂತ ಜಾಸ್ತಿ ಹೆಚ್ಚು ಜನ ಕುತ್ಕೊಂಡು ಟಿವಿನಲ್ಲೇ ನೋಡೋದು ಪ್ರತಿದಿನ. ಅವ್ರಿಗೆ ಟಿವಿ ಒಂದೇ ಆಕ್ಸೆಸ್ ಇರೋದು. ಆ ಟಿವಿನಲ್ಲಿ ಅವ್ರಿಗೆ ಕಾಣಿಸಿಲ್ಲ ಅಂದ್ಮೇಲೆ ಅಫ್ಕೋರ್ಸ್ ಅವ್ರಿಗೆ ಗೊತ್ತಾಗಲ್ಲ, ನಂಬಿಕೆ ಬರಲ್ಲ. ಎಷ್ಟೋ ಜನ ಇವತ್ತಿಗೂ ಅಷ್ಟೇ ಗೊತ್ತೇ ಇಲ್ಲ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಅಂತ ಹೇಳ್ತಾರೆ. ನಾನು ಇಲ್ಲ ಅಣ್ಣ ಹೋಗಿ ಬಂದಿದ್ದೆ, ನಾನು ಸಿಕ್ಕಾಪಟ್ಟೆ ಇದೆಲ್ಲ ಮಾಡಿದ್ದೆ. ಹಂಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸ್ಕ್ರೀನ್ ಟೈಮ್ ನಂಗೆ ಸಿಕ್ಕಿದ್ದು ಸ್ಯಾಟರ್ಡೆ ಸಂಡೇ. ಸ್ಯಾಟರ್ಡೆ ಯಾಕಂದ್ರೆ ಸುದೀಪ್ ಸರ್ ಒಂದ್ 2-3 ಸಲ ಮಾತಾಡ್ಸಿದ್ರು, ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ. ಅವ್ರನ್ನ ನಗಿಸ್ದೆ ಮಧ್ಯದಲ್ಲಿ, ತುಂಬಾ ಚೆನ್ನಾಗಿತ್ತು ಆ ಸ್ಯಾಟರ್ಡೆ. ಸುದೀಪ್ ಅವ್ರನ್ನು ಕೂಡ ಹೇಳ್ತಾರೆ ಏನಂದ್ರೆ ತಾವು ಅಂದ್ರೆ ತಮ್ಮಲ್ಲಿ ಇರುವಂತ ಒಂದು ಎಬಿಲಿಟಿ ಇರ್ಬೋದು, ಆ ಒಂದು ಇದ್ರ ಬಗ್ಗೆ ತಮ್ಗಿನ್ನೂ ಕೂಡ ಹೆಚ್ಚಿನ ಸಾಮರ್ಥ್ಯ ಇತ್ತು ಅನ್ನುವಂತ ರೀತಿಯಲ್ಲಿ ನಾನ್ ನಿಮ್ಮನ್ನ ಹೊರಗಡೆಯಿಂದನೂ ಕೂಡ ಬಲ್ಲೆ, ಅಂದ್ರೆ ಇಲ್ಲಿ ಮಾತ್ರ ಅಲ್ಲ ಹೊರಗಡೆಯಿಂದ ಕೂಡ ನನಗೆ ನಿಮ್ ಬಗ್ಗೆ ಗೊತ್ತು ಅಂತ. ಸೊ ಆ ನಿಟ್ಟಿನಲ್ಲಿ ನೀವು ಇನ್ನಷ್ಟು ಕಾಲ ಇರ್ಬೇಕಿತ್ತು ಅಥವಾ ಇರ್ತಿದ್ರಿ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಕೂಡ. ಎಲ್ರ ಅಭಿಪ್ರಾಯ ಕೂಡ ಸರ್. ಶೋ ಮೇಕರ್ಸ್ ಯಾರ್ಯಾರು ಮಾಡ್ತಾ ಇದ್ರು, ನನ್ನ ಸೆಲೆಕ್ಟ್ ಮಾಡಿದಂತ ಸೆಲೆಕ್ಷನ್ ಟೀಮ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಅಲ್ಲಿ ಇನ್ಫ್ಯಾಕ್ಟ್ ತುಂಬಾ ಜನ ಮನೇಲಿ ಇರೋರೇ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಎಲ್ರಿಗೂ ಓಕೆ ಇವ್ನು ಒಬ್ನೇ ಬಂದ್ರೆ ಇವ್ನು ಇರ್ತಿದ್ದ ಅನ್ನುವಂಥದ್ದು ಒಂದಿದ್ದು. ಕಾಕ್ರೋಚ್ ಸುದಿ ಅವರು ಅದೇ ಹೇಳಿದ್ದು, ಫಸ್ಟ್ ಡೇ ನೀವೆಲ್ಲ ಬಂದು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಟಫ್ ಕಾಂಪಿಟೇಷನ್ ಬಂತಲ್ಲಪ್ಪ, ಆರ್ಜೆ ಬಂತಲ್ಲಪ್ಪ ಅಂತ ಆ ಥರದ್ದು ಒಂದು ಇದಿತ್ತು ನಮ್ಮ ತಲೆಯಲ್ಲಿ ಅಂತ ಹೇಳಿದ್ರು ಅವರು. ಸೊ ಈ ರೀತಿ ಎಲ್ರಿಗೂ ಒಂದ್ ಸ್ವಲ್ಪ ಇಂಟಿಮಿಡೇಟಿಂಗ್ ಪರ್ಸನಾಲಿಟಿ ಆಗಿದ್ದೆ ನಾನು. ಎಲ್ಲೋ ಒಂದ್ ಕಡೆ ಆ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಾವು ಮಾತಾಡಿದ ಹಾಗೆ ವರ್ಕೌಟ್ ಆಗಿಲ್ಲ ನಂಗೆ. ಅದೊಂದು ಇದು ಅಷ್ಟೇ. ಇನ್ನ ಕರಿಬಸಪ್ಪನವರು ಕೂಡ ಹೇಳ್ತಾರೆ, ಈಗ ಅಂದ್ರೆ ಸಾಕಷ್ಟು ಸಂದರ್ಶನಗಳಲ್ಲಿ ಅಥವಾ ನಾವು ಸಂದರ್ಶನ ಮಾಡಿದಾಗ್ಲೂ ಕೂಡ ನನಗೆ ವೈಯಕ್ತಿಕವಾಗಿ ನನಗೂ ಕೂಡ ಹಿನ್ನಡೆನೆ ಆಯ್ತು ಈ ಒಂದು ಜಂಟಿ ಅನ್ನುವಂಥದ್ದು. ಒಂದು ಮುದ್ದಾದ ಹೆಣ್ಮಗಳು ಇದ್ದಿದ್ರೆ ಸೊ ನಾನು ಎಲಿಮಿನೇಟ್ ಆಗ್ತಾನೆ ಇರ್ಲಿಲ್ಲ ಅಂತ. ತಾವೇನ್ ಹೇಳ್ತೀರಿ? ಅಲ್ಲ, ಮುದ್ದಾದ ಹೆಣ್ಮಗಳ ಬಗ್ಗೆ ಅವ್ರು ಮಾತಾಡೋದ್ಲು, ಬಟ್ ಆ ಹೆಣ್ಮಗು ಪರಿಸ್ಥಿತಿ ಏನು, ಆ ಹೆಣ್ಮಗು ಪ್ರಾಬ್ಲಮ್ ಏನು, ಆ ಹೆಣ್ಮಗುನು ಹಿಂಗ್ ಆಚೆ ಬಂದು ನಿಂತ್ಕೊಂಡು ಹಿಂಗೆ ಕಂಪ್ಲೇಂಟ್ ಮಾಡ್ತಾ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಮುದ್ದಾದ ಹೆಣ್ಮಗು ಕಾಣಿಸ್ಕೊಳ್ಳೋಕೆ ಅಂತೆಲ್ಲ ಹೇಳಿದಾಗ ಹೌದು, ಕೆಲವೊಂದ್ ಜಾಗಗಳಲ್ಲಿ ವರ್ಕೌಟ್ ಆಗುತ್ತೆ. ನಿಮ್ ಜೊತೆ ಒಂದು ಹೆಣ್ಮಗು ಇದ್ರೆ ಜಂಟಿನಲ್ಲಿ ಅದೊಂದು ವರ್ಕೌಟ್ ಆಗಬಹುದು ಮೋಸ್ಟ್ಲಿ. ವೋಟಿಂಗ್ ವೈಸ್ ಇದು ವರ್ಕೌಟ್ ಆಗ್ತಿತ್ತು ಅಂತ ಅನ್ಸುತ್ತೆ ತಮ್ಗೂ? ಕಾಣಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇತ್ತು ಹೆಣ್ಮಗು ಇದ್ರೆ ಮೇ ಬಿ ಮೋಸ್ಟ್ಲಿ. ಅಂಡ್ ಹೆಣ್ಮಗು ಇದ್ರೆ ಕಾಣಿಸ್ಕೊಳ್ಳೋದು ಅಂತ ಬಂದ ಕ್ಯಾಮ್ರಾ ಕಾಣಿಸ್ಕೊಳ್ಳೋದಲ್ಲ, ಮನೆಯಲ್ಲಿ ಜನರು ಇನ್ನೂ ಜಾಸ್ತಿ ಬಂದು ಮಾತಾಡ್ತಾ ಇದ್ರು. ಅಟ್ಲೀಸ್ಟ್ ಆ ಹೆಣ್ಮಗುಗೋಸ್ಕರ ಆದ್ರೂ ಹತ್ರ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದು ಕಾನ್ವರ್ಸೇಷನ್, ಅಲ್ಲೇ ಒಂದು ಬಾಂಡ್ ಬೆಳೀತಾ ಇತ್ತು, ಇನ್ನೂ ಜಾಸ್ತಿ ಫ್ರೆಂಡ್ಶಿಪ್ ಆಗ್ತಿತ್ತು, ನಾಮಿನೇಷನ್ ಆಗ್ತಾ ಇರ್ಲಿಲ್ಲ. ನೀವ್ ಯಾರು ಟ್ರೈ ಮಾಡಿದ್ರ ಆತರ? ಸರ್ ಟ್ರೈ ಅಂತೆಲ್ಲ ಏನಿಲ್ಲ ಸರ್, ಟ್ರೈ ಅಂತೆಲ್ಲ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಆಗಿದ್ರು. ಅಂದ್ರೆ ಸ್ಪಂದನ ಆಗಿರ್ಬೋದು, ರಾಶಿ ಆಗಿರ್ಬೋದು, ಮಂಜು ಭಾಷಿಣಿ ಅವರಾಗಿರ್ಬೋದು, ಇವರೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ನಂಗೆ. ಅಂದ್ರೆ ಸುಮ್ನೆ ಕ್ರಶ್ ಅಂತೆಲ್ಲ ಹೇಳ್ಕೊಂಡಿದ್ದೀನಿ ಒಂದ್ಸಲ ಸ್ಪಂದನ. ಹೌದು, ಅದ್ರ ಬಗ್ಗೆನೇ ಈಗ ಕೇಳೋದಾಗಿತ್ತು. ಸ್ಪಂದನ ಅವ್ರ ಬಗ್ಗೆ ಅಂದ್ರೆ ವಿಶೇಷವಾಗಿ ಕ್ರಶ್ ಅಂತ ಹೇಳಿದ್ದೀರಾ ತಾವು, ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಲ್ಲ, ಮನೇಲೆ ಹೇಳಿದ್ದೆ ಸರ್. ಏನಂದ್ರೆ ಕ್ರಶ್ ಅನ್ನೋದು ಒಂದು ತುಂಬಾ ಕ್ಯೂಟ್ ವಿಚಾರ, ತುಂಬಾ ಪಪ್ಪಿ ವಿಚಾರ. ಅದು ಅಂದ್ರೆ ಪ್ರೀತಿ ಅಂದ್ರೆ ದೊಡ್ಡ ವಿಚಾರ, ಇದು ಕ್ರಶ್ ಅಷ್ಟೇ. ಸುಮ್ನೆ ನೋಡಿದಾಗ ನೀವ್ ಅಂದ್ರೆ ಖುಷಿ ಆಯ್ತು ಅಂತ. ಸೊ ಆ ಲುಕ್ಸ್ ಎಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರಿಗೆ ವ್ಯಕ್ತಿತ್ವ, ಅವ್ರು ಯಾವ ತರ ಮಾತಾಡ್ತಾರೆ ಅದು ಕೂಡ ಹಿಡಿಸುತ್ತೆ ನಂಗೆ. ಸೊ ಅವರು ಬಂದ್ ಮಾತಾಡಿಸಿದಾಗ ತುಂಬಾ ಸ್ವೀಟ್ ಆಗಿ ಒಂದ್ 3 days ನೋಡಿದ್ರು, ನಾನು ಅಬ್ಸರ್ವ್ ಮಾಡಿದೆ. ಅದಾದ್ಮೇಲೆ ನಾನು ನೋಡ್ಬಿಟ್ಟು ಜಂಟಿ ಆಗಿದ್ನಲ್ಲ, ನೋಡ್ಬಿಟ್ಟು ನಿನ್ ಕಷ್ಟ ಅರ್ಥ ಆಗತ್ ಕಣೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅಂತ ಹೇಳ್ಬಿಟ್ಟು ಅವತ್ತಿನ ಕೂಡಿಸ್ಕೊಂಡು ನಂಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಜಂಟಿ ಆಗೋದ್ರಿಂದ ನಿಂಗೆ ತುಂಬಾ ಕಷ್ಟ ಆಗುತ್ತೆ, ನಿನ್ ಮಾತನ್ನ ಅವ್ರು ಕಟ್ ಮಾಡ್ಬಿಟ್ಟು ಜೋರಾಗಿ ಕೂಗಕ್ಕೆ ಶುರು ಮಾಡ್ಬಿಡ್ತಾರೆ, ಜೋರಾಗಿ ಎಲ್ಲದಕ್ಕೂ ನೀತಿ ಪಾಠ ಹೊಡಿಯಕ್ಕೆ ಶುರು ಮಾಡ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತೆಲ್ಲ ಹೇಳಿದಾಗ ಅಪ್ಪ ಇಂಥ ಒಂದು ಟ್ರೊಮ್ಯಾಟಿಕ್ ಜಾಗದಲ್ಲೂ ಒಬ್ಬ ಅರ್ಥ ಮಾಡ್ಕೊಳಕ್ಕೆ ಯಾರಾದ್ರೂ ಇದಾರಲ್ವಾ ಅಂತ. ಸೊ ಜೆನ್ಯೂನ್ ರೆಸ್ಪೆಕ್ಟ್, ಆ ರೆಸ್ಪೆಕ್ಟ್ ಇಂದ ಆ ವ್ಯಕ್ತಿ ಅಷ್ಟು ಇಷ್ಟ ಆದ್ರು ನಂಗೆ, ಅದಕ್ಕೆ ಕ್ರಶ್ ಅಂತ. ಒಟ್ಟಾರೆ ಇಷ್ಟ ಆಗಿದ್ರು ಸ್ಪಂದನ ಅವ್ರು ನಿಮ್ಗೆ. ಬಟ್ ಎಲ್ಲೊಂದ್ ಕಡೆ ಬೆರೆಯೋಕೆ ಜಾಸ್ತಿ ಸಮಯ ಸಿಕ್ಕಿಲ್ಲ, ಮಾತಾಡೋಕೆ ಜಾಸ್ತಿ ಸಿಕ್ಕಿಲ್ಲ ಈ ಒಂದು ಜಂಟಿ ಆಗಿರೋದ್ರಿಂದ ಅಂತಾನು ಕೂಡ ಹೇಳಿ. ತುಂಬಾ ಕಷ್ಟ. ಹೌದು, ಜಂಟಿ ಆಗಿರೋದ್ರಿಂದ. ಬಿಕಾಸ್ ದ ಥಿಂಗ್ ಇಸ್, ನಾನು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಬರ್ತಾರೆ, ಇವ್ರು ಬಂದು ಮಾತಾಡಿ ನೀತಿ ಪಾಠ ಶುರು ಮಾಡಿದಾಗ ಆ ಕಾನ್ವರ್ಸೇಷನ್ ಅಲ್ಲೇ ಹೊಡೆದೋಗ್ಬಿಡುತ್ತೆ, ಅವ್ರು ಹೋಗ್ಬಿಡ್ತಾರೆ. ಸೊ ಅದೇ ರೀತಿ ಎಷ್ಟೋ ಕಾನ್ವರ್ಸೇಷನ್ ಗಳನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋದು. ಸೊ ಎಷ್ಟೋ ಸಲ ಏನಾಗ್ತಾ ಇತ್ತು, ನಂಗೆ ಅವ್ರುಗಳೇ ಐಡಿಯಾ ಕೊಟ್ಟಿದ್ದು, ಅಂದ್ರೆ ಬೆಡ್ರೂಮ್ ಅಲ್ಲಿ ತೆಗಿಬಹುದು, ರೂಮ್ ಅಲ್ಲಿ ತೆಗೆದ್ ಬಿಡ್ಬೋದು, ಮೇ ಬಿ ಅವ್ರು ಮಲ್ಕೊಂಡಾದ್ಮೇಲೆ ಬಂದು ಮಾತಾಡ್ಸ್ಬಹುದಲ್ವಾ ಅಂತ ಹೇಳ್ಬಿಟ್ಟು. ಸೊ ಇದು ತೆಗಿಯೋಷ್ಟರಲ್ಲಿ ನಾನು, ಅಣ್ಣ ನೀವು ಮಲ್ಕೊಳ್ಳಿ ಸರಿ, ನೀವು ಬಿಕಾಸ್ ಅವ್ರು ಬೇಗ ಮಲಗ್ ಇದ್ರು, ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ಎಳಿತಾ ಇದ್ರು ನಂಗೆ. ಅಣ್ಣ ಇರಿಯಣ್ಣ ಎದ್ದಿರೋಣ ಅಂದ್ರೆ, ಬನ್ನಿ ಬ್ರದರ್ ಮಲ್ಕೊಳ್ಳೋಣ ಅಂತ ಮಲ್ಗಕ್ಕ ಬಂದಿದ್ದಿಲ್ಲಿ, ವಾಪಸ್ ಬಂದು ಇದ್ದಿದ್ದೆ, ಈಗೆಲ್ಲ ಮಲಗ್ತಾ ಇದೀವಿ. ಸೊ ಅದೆಲ್ಲ ತೆಗೆದ್ಬಿಟ್ಟು ನಾನು ಆರಾಮಾಗೆ ಅವ್ರು ಮಲ್ಗಾದ್ಮೇಲೆ ಹೋಗ್ಬಿಟ್ಟು ಕುತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಒಟ್ಟಾರೆ ನೈಟ್ ಅಂತಂದ್ರೆ ಆ ಮಲ್ಗೋ ಸಮಯದಲ್ಲಿ, ಆ ಸಮಯದಲ್ಲಿ ಒಂದಷ್ಟು ಸಮಯನ ಮಾತಾಡ್ತಿದ್ರು ಅವ್ರ ಜೊತೆಲಿ, ತುಂಬಾ ಮಾತಾಡಿದ್ದೀರಾ? ಹಾಗೆ ಅಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಬೆರಿತಾ ಇದ್ದೆ. ಅದೇ ಲಾಸ್ಟ್ 2-3 days ಅದೇ ಎಲ್ಲರೂ ಹೇಳ್ತಾ ಇದ್ರು, ಓ ಇವ್ನು ಆಕ್ಚುಲಿ ಓಪನ್ ಅಪ್ ಆಗ್ಬಿಟ್ಟಿದ್ದ, ಆಕ್ಚುಲಿ ಎಲ್ಲ ಬಂದು ಮಾತಾಡ್ತಾ ಇದ್ದ, ಇವ್ನ ಮಾತು ಕೇಳಿಸ್ಕೋಬೇಕಂದ್ರೆ ಕೇಳಿಸ್ಕೊತಾ ಇರ್ಬೇಕು ಅನ್ಸುತ್ತೆ ಅಂತಿದ್ದೆಲ್ಲ ಅನ್ನಕ್ ಶುರು ಮಾಡುತ್ತೆ. ಸೊ ಆ ಒಂದು ಕಮೆಂಟ್ಸ್ ಎಲ್ಲ ಶುರುವಾಗಿತ್ತು. ಅಷ್ಟ್ರಲ್ಲಿ ಪಟ್ಟಂತ ಆಚೆ ಬಂದ್ಬಿಟ್ಟೆ. ಅದೊಂದು ಬೇಜಾರಾಗುವಂತಹ ಒಂದು. ಆದ್ರೆ ಎಲ್ಲೋ ಒಂದ್ ಕಡೆ ಮನೆಯವ್ರಿಗೆ ಅರ್ಥ ಆದಂತ ಸಂಗತಿ ಹೊರಗಡೆ ಅಂತಂದ್ರೆ ವೀಕ್ಷಕರಿಗೆ
ಆ ಮಾತಿನ ಒಂದು ನಿಮ್ಮ ಒಂದು ಸ್ಟೈಲ್ ಇರ್ಬೋದು ಅಥವಾ ತಮ್ಮ ಒಟ್ಟಾರೆ ವ್ಯಕ್ತಿತ್ವ ಅರ್ಥ ಆಗೋದ್ರೊಳಗನೆ ಹೊರಗೆ ಬಂದ್ರೆ ಅಂತ ಹೌದು, ಅರ್ಥ ಆಗುವಷ್ಟರಲ್ಲಿ ಹೊರಗೆ ಬಂದೆ. ಅಂದ್ರೆ ಕೆಲವು ಜನ ಇನ್ನು ಆ ವೀಕೆಂಡ್ ಎಪಿಸೋಡ್ ಅದೆಲ್ಲ ನೋಡ್ಬಿಟ್ಟು ಇಷ್ಟಪಟ್ಟವ್ರು ಕೆಲವು ಜನ ಇದ್ದಾರೆ. ಅಂದ್ರೆ ಮಾತಾಡಿದ್ರೆ ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡ್ತೀರಾ, ಸ್ವಲ್ಪ ಲಾಜಿಕಲ್ ಆಗಿ ಸೆನ್ಸಿಬಲ್ ಆಗಿರುತ್ತೆ ನೀವು ಮಾತಾಡೋ ಇದ್ರಲ್ಲಿ ಅಂತೆಲ್ಲ ಹೇಳೋದು. ಬಟ್ ಮೇ ಬಿ ನಾನು ಮಾತಾಡ್ಸೋದು ಇನ್ನೂ ಜಾಸ್ತಿ ಕಾಣಿಸ್ಕೊಂಡಿದ್ರೆ ನನ್ನಲ್ಲಿರುವಂತಹ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗ್ತಾ ಇತ್ತೇನೋ ಅನ್ನುವಂತಹ ಒಂದು ಅನಿಸಿಕೆ ನಂಗೆ. ಬಿಕಾಸ್ Okay. ಇಷ್ಟು ವರ್ಷಗಳು ನಾನು ಯಾರ ಜೊತೆ ಮಾತಾಡಿದ್ದೀನೋ ಎಲ್ಲರೂ ಸ್ಲೋ ಆಗಿ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ. ಇದು ಶೋ ಆಫ್ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಇದೇ ಅಲ್ವಾ ನನ್ನ ವೃತ್ತಿ, ಹೌದು. ಇದ್ರ ಮೂಲಕನೇ ನಂಗೆ ಸಂಬಳ ಸಿಗ್ತಾ ಇರೋದು. ಹೆಸರು ಇವತ್ತು ಬಂದು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಇದರಿಂದ ಆಗ್ತಾ ಇರೋದು. ಸೊ ಏನೋ ಒಂದು ಕಾರಣ ಇರಬೇಕು. ಸೊ ಮೇ ಬಿ ನನ್ನನ್ನ ಇನ್ನೂ ಜಾಸ್ತಿ ನೋಡಿ, ಇನ್ನೂ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಕ್ಕಿ, ಇನ್ನೂ ನನ್ನ ಜಾಸ್ತಿ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಮೇ ಬಿ ಎಲ್ಲರೂ ಇಷ್ಟಪಡ್ತಾ ಇದ್ರು ಅಂತ ಒಂದು ಗೋಲ್ಡನ್ ಚಾನ್ಸ್ ಅವ್ರ ಜೊತೆ ಬೆರೆಯುವಂತಹ, ಅಂದ್ರೆ ಆಡಿಯನ್ಸ್ ಜೊತೆ ಒಂದು ಬೆರೆಯುವಂತಹ ಒಂದು ಅವಕಾಶ ಸಿಕ್ಕಿಲ್ಲ ನನಗೆ. ಮೇ ಬಿ ಆ ಟೆಲಿಕಾಸ್ಟಿಂಗ್ ಇಂದ ಆಗಿರ್ಬೋದು ಅಥವಾ ಜಂಟಿ ಕಾನ್ಸೆಪ್ಟ್ ಇಂದ ಆಗಿರ್ಬೋದು. ಸೊ ಅದೊಂದು ಆಗಿಲ್ಲ ಅನ್ನೋ ಒಂದು ನೋವು ಅಷ್ಟೇ ಲೈಟ್ ಆಗಿ. ಬಿಗ್ ಬಾಸ್ ಅಂತ ಬಂತು ಅಂತಂದ್ರೆ ಮೊದಲನೇದಾಗಿ ಊಟ ಅಥವಾ ನಿದ್ದೆ ಎರಡೂ ಕೂಡ ಸರಿ ಇರಲ್ಲ. ಆ ಒಂದು ಕಾರಣದಿಂದನೇ ಕೂಡ ಆ ಒಂದು ಕಾರಣದಿಂದನೇ ಒಂದಷ್ಟು ಮಾನಸಿಕ ಏನು ಉದ್ವೇಗಕ್ಕೊಳಗಾಗಿ ಒಂದಷ್ಟು ಜಗಳ ಆಗುವಂತ ಚಾನ್ಸಸ್ ಇದೆ ಅನ್ನೋಂತ ಸಾಕಷ್ಟು ಜನ ಹೇಳಿದ್ರು. ತಾವೇನು ಫಿಸಿಕಲ್ ಆಗಿ ನಿಮ್ಮನ್ನ ಯಾವಾಗ ಟ್ರಿಗರ್ ಮಾಡ್ತಾರೋ ಮೆಂಟಲಿ ಕೂಡ ಒಂದು ಟ್ರಿಗರ್ ಆಚೆ ಬರುತ್ತೆ. ಓಕೆ. ಈಗ ನಿಮ್ಗೆ ಊಟ ಎರಡೇ ಹೊತ್ತು ಊಟ ಸಿಗೋದು ನಿಮ್ಗೆ. ಈ ಮಧ್ಯಾಹ್ನ ಒಂದು ಚಪಾತಿ ಸಿಗ್ಬೋದು, ನೈಟ್ ಒಂದು ಇಷ್ಟು ಪಲ್ಯ ಸಿಗ್ಬೋದು, ಅಥವಾ ಮಧ್ಯಾಹ್ನ ಒಂದು 2 ದೋಸೆ, ನೈಟ್ ಒಂದು ದೋಸೆ ಸಿಗ್ಬೋದು. 2 ಹೊತ್ತು ಊಟ ಅಷ್ಟೇ. ಇಮ್ಯಾಜಿನ್ ನಾವು 3 ಹೊತ್ತು ಊಟ ಮಾಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬದುಕ್ತಾ ಇದ್ದಿದ್ದು. ಅಲ್ಲಿ ಟೀನೂ ಇರ್ತಾ ಇರಲಿಲ್ಲ. ಆಮೇಲೆ ಟೀ ಪುಡಿ ಬಂದಿದ್ದು. ಅಲ್ಲಿವರೆಗೂ ಬಿಸಿನೀರ್ನ ಹೀಟ್ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಶುಂಠಿ ಗಿಂಟಿ ಹಾಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ನಾವು ಕುಡಿತಾ ಇದ್ವಿ. ನಿಂಬೆ ಹಣ್ಣು ಹಾಕೊಂಡು ಲೆಮನ್ ಟೀ ಅಂತ ಏನೋ ನಮ್ಮ ಸ್ಟೈಲಲ್ಲಿ ನಾವೇನೋ ಮಾಡ್ಕೊಂಡು ಕುಡಿತಾ ಇದ್ವಿ. ಸೊ ಈ ರೀತಿ ಹೊಟ್ಟೆ ತುಂಬ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ನೆಕ್ಸ್ಟ್ ಡೇ ಬಾತ್ರೂಮ್ಗೆ ಹೋಗಕ್ ಆಗ್ತಾ ಇಲ್ಲ. ಬರೀ ಗಾಳಿಯಲ್ಲಿ ಏನು ಇಲ್ಲ, ಅಲ್ಲಿ ಏನು ಬರಕ್ಕೆ ಏನು ತಿಂದೇ ಇಲ್ವಲ್ಲ ನಾವು. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಈ ಕರಿಬಸಾಯಿ ಅವರೆಲ್ಲ ವರ್ಕೌಟ್ ಮಾಡೋದು ನಿಲ್ಸ್ಬಿಟ್ರು. ಬಿಕಾಸ್ ಆಗ್ತಾ ಇಲ್ಲ, ಏನು ಶಕ್ತಿನೇ ಇಲ್ವಲ್ಲ, ಫೋರ್ಸ್ ಇದ್ ಮಾಡಕ್ ಆಗಲ್ವಲ್ಲ, ಸುಮ್ನೆ ವಾಕಿಂಗ್ ಮಾಡ್ತಾ ಇದ್ವಿ ಅಷ್ಟೇ ಅಂತ. ಅಂಡ್ ನಿದ್ದೆ ಅಂತ ಬಂದಾಗ ಈಗ ನಿದ್ದೆಗೂ ಅಷ್ಟೇ ಹೆಂಗ್ ನಿದ್ದೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅದಕ್ಕೆ ಹೇಳ್ತಾ ಇರೋದು, ಇದೆಲ್ಲ ಫಿಸಿಕಲಿ ಅಡ್ಜಸ್ಟ್ ಆಗಕ್ಕೂ 2 ವಾರ ಬೇಕು. ಒಂದು ವಾರದಲ್ಲಿ ಸಾಕಾಗಲ್ಲ. ಬೇಸಿಕ್ಲಿ ಏನಂದ್ರೆ ಒಂದು 3-4 ಅವರ್ಸ್ ನಿದ್ದೆ ಸಿಗುತ್ತೆ. 3-4 ಅವರ್ಸ್ ಅಂದ್ರೆ ಒಳ್ಳೆ ನಿದ್ದೆ. ಅದು ಒಂದು ತುಂಬಾ ಜನರಿಗೆ ಒಂದು 1 ಅವರ್ 2 ಅವರ್ಸ್ ನಿದ್ದೆ ಸಿಗುತ್ತೆ. ಇನ್ ಕೆಲವು ಜನರಿಗೆ ಒಂದು ಅರ್ಧ ಗಂಟೆ ಮಲಗಿರ್ತಾರೆ ಅಷ್ಟೇ ಅಂತ. ನಂಗೆ ಇದೆಲ್ಲ ಮಾತುಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಓಕೆ ಇಲ್ಲಿಂದ ಒಂದು 3 ಅವರ್ಸ್ ನಿದ್ದೆ ಸಿಗಬಹುದು ಒಂದು ಮಲ್ಗೋ ಅಷ್ಟರಲ್ಲಿ ಆ ಗೊರ್ಕೆ ಗಿರ್ಕೆ ಅದು ಸದ್ದು ಇದು ಸದ್ದು ಎಲ್ಲ ಕೇಳಿಸ್ಕೊಂಡಾಗ ಆ ನಿದ್ದೆ ಇನ್ನೂ ಎಳೆದ್ ಬಿಡುತ್ತೆ ನಂಗೆ. ಅಯ್ಯೋ ಹೆಂಗ್ ಮಾಡೋದು, ಬಿಕಾಸ್ ತಲೆಯಲ್ಲಿ ಯೋಚನೆ, ಮಲಗ್ದಾಗ್ಲೂ ತಲೆಯಲ್ಲಿ ಯೋಚನೆ, ನಾಳೆ ಹೆಂಗೆ, ನಾಳೆ ಏನ್ ಮಾಡೋದು, ನಾಳೆ ಯಾರ ಜೊತೆ ಎಲ್ಲಿ ಮಾತಾಡೋದು, ಈ ಯೋಚನೆಗಳೆಲ್ಲ ಓಡ್ತಾ ಇರುತ್ತೆ. ಅದನ್ನೆಲ್ಲ ಓಕೆ ಕೂಲ್ ಡೌನ್ ರಿಲ್ಯಾಕ್ಸ್ ಮಲ್ಕೋ ಈಗ ಮಲ್ಕೋ ಆರಾಮಾಗಿ ಉಸಿರಾಡು ಮಲ್ಕೋ ಅಂತ ಹೇಳ್ಬಿಟ್ಟು ಹಂಗೆ ಕನ್ವಿನ್ಸ್ ಮಾಡ್ಬಿಟ್ಟು ಸ್ಲೋ ಆಗಿ ಮಲ್ಕೊಳ್ಳೋದು. ಅಷ್ಟರಲ್ಲಿ ಗೋರ್ಕೆ ಸದ್ದು. ಅಯ್ಯೋ ಏನ್ ಗುರು ಮ್ಯಾನೇಜ್ ಮಾಡೋದು, ಸರಿ ಹೆಂಗಾದ್ರೂ ಮಲ್ಕೋಣ ಅಂತ ಹೇಳ್ಬಿಟ್ಟು ಫೈನಲಿ ಮಲ್ಗ್ತೀವಿ. ನಿದ್ದೆ ಬರುತ್ತೆ. ಒಂದು 1.5-2 ಅವರ್ಸ್ ಅಲ್ಲಿ ಎಬ್ಬಿಸ್ಬಿಡ್ತಾರೆ ಬೆಳಗಾಗುತ್ತೆ. ಬನ್ನಿ ಬಾತ್ರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರ ಜೊತೆ ಹೋಗ್ಲೇಬೇಕು ಬಾತ್ರೂಮ್. ಅಲ್ಲಿ ಹೋಗ್ಬೇಕಿದ್ರು ತಾವು ಜೊತೆಲೆ ಹೋಗ್ಬೇಕಿತ್ತು. ಅಲ್ಲಿವರೆಗೂ ಹೋಗಿ ಆಚೆ ಕೂತ್ಕೋಬೇಕು ಬಾತ್ರೂಮ್ ಆಚೆ.